ಯೋಗಾನುಯೋಗದಿಂದ ಈ ದೇಶದ ಅತ್ಯಂತ ದೊಡ್ಡ ಮಹಾತ್ಮ ಹುಟ್ಟಿದ ದಿನ ಇದು. ಇವತ್ತು ಯಾರು ಅಂತ ಗೊತ್ತಿದೆಯೇ ನಿಮಗೆ? ರಾಮಕೃಷ್ಣ ಪರಮಹಂಸರು ಹುಟ್ಟಿದ ದಿವಸ. ಮಹಾತ್ಮರು ಅಂತಂದರೆ ಯಾರು ನಿಜವಾಗಿಯೂ ಕೂಡ ನಾವು ಯಾರನ್ನೋ ಮಹಾತ್ಮರು ಅಂತ ಒಪ್ಪಿಕೊಂಡು ಬಿಡುತ್ತೇವೆ. ಆ ದೂರದರ್ಶನದಲ್ಲಿ ಬರುವ 10 ಬೆರಳಿಗೆ 10 ಉಂಗುರಗಳನ್ನು ಹಾಕಿಕೊಂಡು ಹೊರಗಿನ ವೇಷಭೂಷಣಗಳು, ಹೊರಗಿನ ನಾಮಗಳು, ಇದನ್ನೆಲ್ಲ ನೋಡಿ ಮರುಳಾಗುವುದು ಜನ. ನಿಜವಾಗಿಯೂ ಮಹಾತ್ಮರು ಅವರನ್ನು ಹೊರಗಿನಿಂದ ನೋಡಿದರೆ ಮಹಾತ್ಮರು ಅಂತ ಗೊತ್ತಾಗಲಿಕ್ಕಿಲ್ಲ. ನಾರಾಯಣ ಗುರುಗಳ ಶರೀರವನ್ನು ನೋಡಿ, ಅವರು 10 ಬೆರಳಿಗೆ 10 ಉಂಗುರ ಇದೆಯಾ? ಅವರು ನಾಮ ಹಾಕಿದ್ದಾರ? ನಮಗೆ ನೋಡುವಾಗ ಮಹಾತ್ಮ ಅಂತ ಗೊತ್ತೇ ಆಗಲಿಕ್ಕಿಲ್ಲ ಅವರನ್ನು. ರಾಮಕೃಷ್ಣ ಪರಮಹಂಸರು ಹಾಗೆ, ಅವರು ಕುಳಿತ ಶರೀರ, ಒಬ್ಬ ಅಜ್ಜ. ಪರಮಹಂಸರ ಭಾವಚಿತ್ರ ನೋಡಿದ್ದೀರಾ? ಅವರ ಶ್ರೀಮತಿ ಅವರೊಮ್ಮೆ ಬೆಂಗಳೂರಿಗೆ ಬಂದಿದ್ದರಂತೆ. ರಾಮಕೃಷ್ಣ ಪರಮಹಂಸರ ಶ್ರೀಮತಿ, ಅವರ ಫೋಟೋ ನೋಡಿದ್ದೀರಾ ನೀವು? ಒಂದು ತಮಾಷೆ ನಡೆಯಿತು. ಇವರು ಸ್ವಾಮಿ ವಿವೇಕಾನಂದರ ಕಾರಣದಿಂದ ಜಗತ್ಪ್ರಸಿದ್ಧರಾಗಿದ್ದರು. ರಾಮಕೃಷ್ಣ ಪರಮಹಂಸರು, ಪರಮಹಂಸರ ಶ್ರೀಮತಿ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿ ಬೆಂಗಳೂರಿಗರಿಗೆ ಗೊತ್ತಾಯಿತು. ಅಲ್ಲಿ ಬಂದಿದ್ದಾರಂತೆ ಅಂತ, ಬಸವನಗುಡಿಯಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಕುಳಿತಿದ್ದಾರಂತೆ ಅಂತ. ಹಾಗೆ ಅವರ ಆಶೀರ್ವಾದ ಪಡೆಯುವುದಕ್ಕೆ ಓಡೋಡಿ ಬಂದರು. ಆಗ ಅಲ್ಲೇ ಪಕ್ಕದಲ್ಲಿ ಜರತಾರಿ ಸೀರೆಯನ್ನ ಉಟ್ಟು ಚಿನ್ನಾಭರಣಗಳನ್ನು ತೊಟ್ಟು ಇನ್ನೊಬ್ಬ ತಾಯಿ ಇದ್ರಂತೆ. ಇವರನ್ನು ನೋಡುವಾಗ ಪರಮಹಂಸರ ಶ್ರೀಮತಿಯವರು ಅವರು ಚಿನ್ನಾಭರಣಗಳನ್ನೆಲ್ಲ ಹಾಕುವುದಿಲ್ಲ, ಒಂದು ಬಿಳಿ ಸೀರೆ ಉಟ್ಟುಕೊಂಡು ಗೊತ್ತೇ ಆಗುವುದಿಲ್ಲ. ಎಲ್ಲ ಹೋಗಿ ಹೋಗಿ ಅಡ್ಡ ಬೀಳುತ್ತಿದ್ದದ್ದು ಈ ಹೆಂಗಸಿಗೆಂತೆ. ಜನರಿಗೆ ಮಹಾತ್ಮರುಗಳನ್ನು ಗುರುತಿಸಲಿಕ್ಕೆ ಗೊತ್ತಿಲ್ಲ. ಆದದ್ದರಿಂದ ಜನ ಸೋಲ್ತಾರೆ, ಮೋಸ ಹೋಗ್ತಾರೆ. ಜನರನ್ನ ಬೇಗ ಧಾರ್ಮಿಕತೆಯ ಹೆಸರಿನಲ್ಲಿ ಮಂಗ ಮಾಡುತ್ತಾರೆ. ನಾರಾಯಣ ಗುರುಗಳೆಲ್ಲ ಇಂತಹ ಭ್ರಮೆಯಿಂದ ಹೊರಗೆ ಬಂದು ನಿಜವಾದ ಅಧ್ಯಾತ್ಮವನ್ನು ಬೋಧನೆ ಮಾಡಿದವರು. ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದರು ನಿಜವಾದ ಅಧ್ಯಾತ್ಮ, ನಿಜವಾಗಿಯೂ ದೇವರನ್ನು ಒಬ್ಬ ನಂಬುತ್ತಾನೆ ಅಂತಂದರೆ, ನಿಜವಾಗಿಯೂ ದೇವರ ಜಪವನ್ನು ನಿಷ್ಠೆಯಿಂದ ಮಾಡ್ತಾನೆ ಅಂತಂದರೆ ಅವನ ಲಕ್ಷಣ ಏನು ಗೊತ್ತಾ? ನೀವು ನಮಗೆ ಗೌರವ ಕೊಡ್ತೀರಿ. ಯಾಕೆ ಗೌರವ ಕೊಡ್ತೀರಿ? ಭಗವಂತನ ಪೂಜೆ ಮಾಡುವವರು ಅಂತ ಗೌರವ. ಹೌದೋ ಅಲ್ವೋ? ಭಗವಂತನ ನಾವು ಮಾಡ್ತೇವೋ ಇಲ್ವೋ ಅಂತ ನಿಮಗೆ ಹೇಗೆ ಗೊತ್ತಾಗುವುದು? ನಮ್ಮ ಒಳಗಿನ ಮನಸ್ಸು ನಿಮಗೆ ಹೇಗೆ ಗೊತ್ತಾಗುವುದು? ಮಹಾತ್ಮರುಗಳಿಗೆಲ್ಲ ಆ ಕಾರಣದಿಂದ ಗೌರವ. ನಾರಾಯಣ ಗುರುಗಳಿಗೆ ಯಾಕೆ ಗೌರವ? ಭಗವಂತನ ಹಾದಿಯಲ್ಲಿ ನಡೆದವರು ಅಂತ. ಅದು ಗೊತ್ತಾಗುವುದು ಹೇಗೆ ಅಂತಂದರೆ, ನಿಜವಾದ ಮಹಾತ್ಮ ಲಕ್ಷಣ ಅವನ ಮನಸ್ಸನ್ನ ಅವನು ನಿಯಂತ್ರಣ ಮಾಡಿಕೊಳ್ಳುವ ಶಕ್ತಿಯನ್ನ ಪಡೆದುಕೊಂಡಿರುತ್ತಾನೆ. ಯಾರಿಗೆ ಸ್ವಯಂ ಮನಸ್ಸಿನ ನಿಯಂತ್ರಣ ಶಕ್ತಿ ಇದೆಯೋ ಅವನು ನಿಜವಾಗಿಯೂ ಜಪ ತಪ ಸರಿಯಾಗಿ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಮನಸ್ಸು ನಿಯಂತ್ರಿಸಲ್ಪಟ್ಟ ನಂತರ ಅವನಿಗಾಗುವ ಅನುಭವಗಳೆಲ್ಲ ಸತ್ಯ. ಅವನ ಮನಸ್ಸು ಅವನ ನಿಯಂತ್ರಣದಲ್ಲಿ ಇಲ್ಲದೆ ಅವನಿಗೆ ಏನೇನೋ ಆಧ್ಯಾತ್ಮಿಕ ಅನುಭವ ಆಗ್ತದೆ ಅಂತಂದ್ರೆ, ಒಂದೋ ಅವನ ಭ್ರಮೆಯಾಗಿರಬಹುದು, ಇಲ್ಲ ಅಂತಂದ್ರೆ ಅವನು ಸುಳ್ಳು ಹೇಳ್ತಾ ಇರಬಹುದು, ಅವನು ಮೋಸ ಮಾಡ್ತಾ ಇರಬಹುದು ಸಮಾಜಕ್ಕೆ. ಮೊದಲು ಆಧ್ಯಾತ್ಮಿಕತೆಗೆ ಸಾಕ್ಷಿ ಮನಸ್ಸಿನ ನಿಯಂತ್ರಣ.